ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಿಯಮಿತವಾಗಿ ಓಡಾಡುವ ವಾಹನ ಮಾಲೀಕರಿಗೆ ಅನುಕೂಲ ಮಾಡಿಕೊಡುವ ಹಾಗೂ ಟೋಲ್ಗೇಟ್ಗಳಲ್ಲಿ ವಾಹನ ದಟ್ಟಣೆ ಕಡಿಮೆ ಮಾಡುವ ಉದ್ದೇಶದಿಂದ ಕೇಂದ್ರ ಹೆದ್ದಾರಿ ಸಚಿವಾಲಯ ಇದೇ ಆಗಸ್ಟ್ 15ರಿಂದ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ಗೆ ಚಾಲನೆ ನೀಡ್ತಾ ಇದ್ದು, ವಾಹನ ಚಾಲಕರು ಕುತೂಹಲದಿಂದ ಕಾಯ್ತಿದ್ದ ಈ ಯೋಜನೆಯ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ವಾರ್ಷಿಕ ಫಾಸ್ಟ್ಯಾಗ್ ಪಾಸ್ ವಿತರಣೆ ಆಗಸ್ಟ್ 15ರಿಂದ ಚಾಲನೆ. ಖರೀದಿ ಬಳಕೆ ಹೇಗೆ? ವಾಹನ ಚಾಲಕರಿಗೆ ಇದೆಷ್ಟು ಪ್ರಯೋಜನಕಾರಿ? ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಿಯಮಿತವಾಗಿ ಓಡಾಡುವ ವಾಹನ ಮಾಲೀಕರಿಗೆ ಅನುಕೂಲ ಮಾಡಿಕೊಡುವ ಹಾಗೂ ಟೋಲ್ಗೇಟ್ಗಳಲ್ಲಿ ವಾಹನ ದಟ್ಟಣೆ ಕಡಿಮೆ ಮಾಡುವ ಉದ್ದೇಶದಿಂದ ಕೇಂದ್ರ ಹೆದ್ದಾರಿ ಸಚಿವಾಲಯ ಇದೇ ಆಗಸ್ಟ್ 15ರಿಂದ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ಗೆ ಚಾಲನೆ ನೀಡ್ತಾ ಇದ್ದು, ವಾಹನ ಚಾಲಕರು ಕುತೂಹಲದಿಂದ ಕಾಯ್ತಿದ್ದ ಈ ಯೋಜನೆಯ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಈಗಾಗಲೇ ಘೋಷಿಸಲಾಗಿರುವ ವಾರ್ಷಿಕ ಫಾಸ್ಟ್ಯಾಗ್ ಪಾಸ್ ವಿತರಣಾ ಕಾರ್ಯಕ್ಕೆ ಆಗಸ್ಟ್ 15ರಿಂದ ಚಾಲನೆ ಸಿಗಲಿದ್ದು, ವಾಣಿಜ್ಯೇತರ ವಾಹನಗಳಾದ ಖಾಸಗಿ ಕಾರು, ಜೀಪು ಮತ್ತು ವ್ಯಾನ್ಗಳ ಮಾಲೀಕರಿಗೆ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ನೀಡಲಾಗುತ್ತದೆ. ಈ ವರ್ಷ ಜೂನ್ನಲ್ಲಿ ಈ ಫಾಸ್ಟ್ಯಾಗ್ ಪಾಸ್ ಕುರಿತು ಘೋಷಣೆ ಮಾಡಲಾಗಿದ್ದು, ಇದು ಕೇವಲ ಖಾಸಗಿ ಹಾಗೂ ವಾಣಿಜ್ಯೇತರ ವಾಹನಗಳಿಗಷ್ಟೇ ಸೀಮಿತವಾಗುತ್ತೆ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎನ್ಎಚ್ಎಐ ನಿರ್ವಹಿಸುವ ಭಾರತದ ಎಲೆಕ್ಟ್ರಾನಿಕ್ ಟೋಲ್ ಸಂಗ್ರಹ ವ್ಯವಸ್ಥೆ ಫಾಸ್ಟ್ಯಾಗ್ ಹೊಸ ವಾರ್ಷಿಕ ಪಾಸ್ನ ಪರಿಚಯದೊಂದಿಗೆ ಗಮನಾರ್ಹ ನವೀಕರಣವನ್ನು ಪಡೆಯಲಿದ್ದು, ವಿಶೇಷವಾಗಿ ಆಗಾಗ ಪ್ರಯಾಣಿಸುವವರಿಗೆ ಇದು ಪ್ರಯೋಜನವನ್ನು ನೀಡುತ್ತೆ. ಇಷ್ಟಕ್ಕೂ ಏನಿದು ಫಾಸ್ಟ್ಯಾಗ್ ವಾರ್ಷಿಕ ಪಾಸ್? ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಘೋಷಿಸಿದ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಕಾರುಗಳು, ಜೀಪ್ಗಳು, ವ್ಯಾನ್ಗಳಂತಹ ಖಾಸಗಿ ವಾಣಿಜ್ಯೇತರ ವಾಹನಗಳಿಗೆ ಲಭ್ಯವಿರುವ ಒಂದು ಬಾರಿ ಪ್ರೀಪೇಯ್ಡ್ ಟೋಲ್ ಯೋಜನೆಯಾಗಿದ್ದು, 200 ಟ್ರಿಪ್ಗಳ ಮಿತಿ ಅಥವಾ 1 ವರ್ಷದ ಮಾನ್ಯತೆಯನ್ನ ಹೊಂದಿರುತ್ತೆ. ಈ ಫಾಸ್ಟ್ಯಾಗ್ ರಾಜ್ಯ ಹೆದ್ದಾರಿಗಳು, ರಾಜ್ಯ ಚಾಲಿತ ಎಕ್ಸ್‌ಪ್ರೆಸ್ ವೇಗಳು ಮತ್ತು ಸ್ಥಳೀಯ ರಸ್ತೆಗಳಲ್ಲಿ ಪ್ರಮಾಣಿತ ಟೋಲ್ ಸಂಗ್ರಹ ವ್ಯವಸ್ಥೆಯಾಗಿ ಉಳಿಯುತ್ತೆ. ಆದರೂ ಇದು ಪ್ರಾಥಮಿಕವಾಗಿ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಎಕ್ಸ್‌ಪ್ರೆಸ್ ವೇಗಳಲ್ಲಿನ ಟೋಲ್ಗಳನ್ನು ಒಳಗೊಂಡಿರುತ್ತೆ ಎನ್ನಲಾಗಿದೆ. ಒಮ್ಮೆ ನೀವು ಈ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಖರೀದಿಸಿದ್ರೆ ಇದು ಗರಿಷ್ಠ 200 ಟ್ರಿಪ್ ಅಥವಾ ಒಂದಿಡೀ ವರ್ಷ ಟೋಲ್ ಬಳಕೆಯ ಅವಧಿಯನ್ನ ಹೊಂದಿರುತ್ತೆ. ಅಂದ್ರೆ ವಾಹನ ಚಾಲಕ 3,000 ರೂಪಾಯಿ ಪಾವತಿಸಿದ್ರೆ ಒಂದು ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಗರಿಷ್ಠ 200 ಟ್ರಿಪ್ ಅಥವಾ ಒಂದಿಡೀ ವರ್ಷ ಟೋಲ್ ಬಳಕೆ, ಇವುಗಳಲ್ಲಿ ಯಾವುದು ಮೊದಲು ಅದನ್ನ ಬಳಕೆಗೆ ಅನುಮತಿಸುತ್ತೆ. ಈ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ನಿಂದ ಪದೇ ಪದೇ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡುವ ಕಿರಿಕಿರಿಯಿಂದ ವಾಹನ ಮಾಲೀಕರಿಗೆ ಮುಕ್ತಿ ಸಿಗುತ್ತೆ. ಹೇಗೆ ಖರೀದಿಸುವುದು? ರಾಜಮಾರ್ಗ್ ಯಾತ್ರಾ ಆಪ್ ಅಥವಾ ಎನ್ಎಚ್ಎಐ ಆರ್ MORTH ಪೋರ್ಟ್ಗೆ ಭೇಟಿ ನೀಡಿ. ಲಾಗಿನ್ ಮಾಡಿ ಅಥವಾ ನಿಮ್ಮ ವಾಹನ ಮತ್ತು ಫಾಸ್ಟ್ಯಾಗ್ ವಿವರಗಳನ್ನು ನಮೂದಿಸಿ. ಅರ್ಹತೆಯನ್ನ ದೃಢೀಕರಿಸಿ. ಸಕ್ರಿಯ ಫಾಸ್ಟ್ಯಾಗ್, ಪ್ಯಾನ್, ಆಧಾರ್ನ ಸರಿಯಾದ ದಾಖಲೆಗಳನ್ನು ಲಗತ್ತಿಸಿ. VRN ಲಿಂಕ್, ಕಪ್ಪು ಪಟ್ಟಿಯಲ್ಲಿ ಇಲ್ಲದಿರುವಿಕೆಯನ್ನ ದೃಢೀಕರಿಸಿ. UPI, ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಗೇಟ್ವೇ ಅಂದ್ರೆ ಅಧಿಕೃತ ಪಾವತಿ ಆಯ್ಕೆಗಳ ಮೂಲಕ 3,000 ರೂಪಾಯಿಯನ್ನ ಆನ್ಲೈನ್ನಲ್ಲಿ ಪಾವತಿಸಿ. ಪಾವತಿ ಪರಿಶೀಲನೆಯ ನಂತರ ವಾರ್ಷಿಕ ಪಾಸ್ ಅನ್ನ ನಿಮ್ಮ ಅಸ್ತಿತ್ವದಲ್ಲಿರುವ ಫಾಸ್ಟ್ಯಾಗ್ಗೆ ಲಿಂಕ್ ಮಾಡಲಾಗುತ್ತೆ. ಸಕ್ರಿಯಗೊಳಿಸಿದ ನಂತರ ನೀವು SMS ದೃಢೀಕರಣವನ್ನ ಸ್ವೀಕರಿಸುತ್ತೀರಿ. ಈ ಫಾಸ್ಟ್ಯಾಗ್ ಪಾಸ್ಗಾಗಿ ಪ್ರತ್ಯೇಕವಾಗಿ ಫಾಸ್ಟ್ಯಾಗ್ ಖರೀದಿಸಬೇಕೆಂದೇನೂ ಇಲ್ಲ. ಹಾಲಿ ಚಾಲ್ತಿಯಲ್ಲಿರುವ ಫಾಸ್ಟ್ಯಾಗ್ ಅನ್ನೇ ಮೇಲ್ದರ್ಜೆಗೇರಿಸಬಹುದಾಗಿದೆ. ನಿಮ್ಮ ಅಸ್ತಿತ್ವದಲ್ಲಿರುವ ಫಾಸ್ಟ್ಯಾಗ್ನಲ್ಲಿ ಸಕ್ರಿಯಗೊಳ್ಳುತ್ತೆ. ಅಂತೆಯೇ ಈ ವಾರ್ಷಿಕ ಪಾಸ್ ಅನ್ನ ವರ್ಗಾಯಿಸಲಾಗುವುದಿಲ್ಲ ಮತ್ತು ಫಾಸ್ಟ್ಯಾಗ್ ನೋಂದಾಯಿಸಲಾದ ಮತ್ತು ಅಂಟಿಸಲಾದ ನಿರ್ದಿಷ್ಟ ವಾಹನಕ್ಕೆ ಮಾತ್ರ ಮಾನ್ಯವಾಗಿರುತ್ತೆ ಅಂತ ಹೇಳಲಾಗಿದೆ. ನಿಮ್ಮ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಅನ್ನ ಖರೀದಿಸಿದ ನಂತರ ಅದು ನಿಮ್ಮ ಅಸ್ತಿತ್ವದಲ್ಲಿರುವ ಫಾಸ್ಟ್ಯಾಗ್ ಖಾತೆ ಮತ್ತು ವಾಹನ ನೋಂದಣಿ ಸಂಖ್ಯೆಗೆ ಲಿಂಕ್ ಆಗುತ್ತೆ. ಪಾಸ್ 200 ಟೋಲ್ ವಹಿವಾಟುಗಳನ್ನು ಅನುಮತಿಸುತ್ತೆ ಅಥವಾ ಸಕ್ರಿಯಗೊಳಿಸಿದ ದಿನಾಂಕದಿಂದ 1 ವರ್ಷದವರೆಗೆ ಇದು ಮಾನ್ಯವಾಗಿರುತ್ತೆ. ಯಾವುದು ಮೊದಲು ಬರುತ್ತೋ ಅದು. ನೀವು ಪ್ರತಿ ಬಾರಿ ಎನ್ಎಚ್ಎಐ ಅಥವಾ MORTH ನಿರ್ವಹಿಸುವ ಅರ್ಹ ಟೋಲ್ ಪ್ಲಾಜಾದ ಮೂಲಕ ಹಾದು ಹೋದಾಗ ನಿಮ್ಮ ವಾರ್ಷಿಕ ಮಿತಿಯಿಂದ 1 ಟ್ರಿಪ್ ಅನ್ನ ಕಡಿತಗೊಳಿಸಲಾಗುತ್ತೆ.
200 ಟ್ರಿಪ್ ಮಿತಿ ಅಥವಾ 1 ವರ್ಷದ ಅವಧಿಯನ್ನ ತಲುಪಿದ ನಂತರ ನಿಮ್ಮ ಫಾಸ್ಟ್ಯಾಗ್ ಖಾತೆಯು ಸ್ವಯಂ ಚಾಲಿತವಾಗಿ ನಿಯಮಿತ ಪೇಪರ್ ಯೂಸ್ ಮಾದರಿಗೆ ಹಿಂತಿರುಗುತ್ತೆ. ಪಾಸನ್ನ ವರ್ಗಾಯಿಸಲಾಗುವುದಿಲ್ಲ, ಮರುಪಾವತಿ ಮಾಡೋದಕ್ಕೂ ಆಗುವುದಿಲ್ಲ ಮತ್ತು ರಾಷ್ಟ್ರೀಯ ಹೆದ್ದಾರಿ ಅಥವಾ ಯೋಜನೆಯಿಂದ ಒಳಗೊಳ್ಳಲ್ಪಟ್ಟ ಎಕ್ಸ್‌ಪ್ರೆಸ್ ವೇ ನೆಟ್ವರ್ಕ್ನ ಹೊರಗಿನ ಟೋಲ್ಗಳಲ್ಲಿ ಬಳಸಲಾಗುವುದಿಲ್ಲ. 200 ಟ್ರಿಪ್ ಅಥವಾ 1 ವರ್ಷದ ಅವಧಿ ಮುಗಿದ ಬಳಿಕ ಮತ್ತೆ ಚಾಲಕ ಅದನ್ನ ನವೀಕರಿಸಬೇಕಾಗುತ್ತೆ. ಇದಕ್ಕಾಗಿ ಆತ ಮತ್ತೆ ₹3,000 ಪಾವತಿಸಿ ಫಾಸ್ಟ್ಯಾಗ್ ಆನ್ಯುವಲ್ ಪಾಸ್ ಅನ್ನ ನವೀಕರಿಸಬೇಕು. ಇದೇ ವೇಳೆ ಕೇಂದ್ರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವಾಹನಗಳ ಟ್ರಿಪ್ ಕುರಿತು ಗೊಂದಲಕ್ಕೆ ತೆರೆ ಎಳೆದಿತ್ತು. ಒಂದೊಂದು ಟೋಲ್ಗೆ ಒಂದೊಂದು ಟ್ರಿಪ್ ಅಂತ ಲೆಕ್ಕ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ. ಒಂದು ಸ್ಥಾನದಿಂದ ಮತ್ತೊಂದು ಗಮ್ಯ ಸ್ಥಾನದ ನಡುವೆ 4 ಟೋಲ್ಗಳು ಬಂದ್ರೆ ಆಗ ಅದನ್ನ 4 ಟ್ರಿಪ್ ಅಂತ ಪರಿಗಣಿಸಲಾಗುತ್ತೆ ಅಂತ ಪ್ರಾಧಿಕಾರ ಸ್ಪಷ್ಟಪಡಿಸಿದೆ. ವಾರ್ಷಿಕ ಟೋಲ್ ಫಾಸ್ಟ್ಯಾಗ್ಗೆ ಪಾಸ್ ಕೇವಲ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಅನ್ವಯವಾಗುತ್ತೆ. ಬೆಂಗಳೂರಿನ ನೈಸ್ನಂತಹ ಖಾಸಗಿ ಹೆದ್ದಾರಿಗೆ ಅನ್ವಯವಾಗುವುದಿಲ್ಲ. ರಾಜ್ಯ ಹೆದ್ದಾರಿ ಹಾಗೂ ಖಾಸಗಿ ಹೆದ್ದಾರಿಗಳಲ್ಲಿ ಸಂಚರಿಸುವವರು ಎಂದಿನ ಟೋಲ್ ದರವನ್ನೇ ಪಾವತಿಸಬೇಕು ಅಂತ ಹೇಳಲಾಗ್ತಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.